ಕಡೆಗಳಲ್ಲಿ ವಿಪರೀತ ಮಳೆಯಾಗಿರುವುದರಿಂದ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇರೋದು. ಅನೇಕ ಕಡೆಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ. ಈ ಪ್ರವಾಹದ ಪರಿಸ್ಥಿತಿಯಲ್ಲಿ ಅನೇಕರು ಸಿಲುಕಿದ್ರೆ ಇಲ್ಲಿ ಮೂಕರೋಧನೆಯನ್ನ ಪಡ್ತಾ ಇರೋದು ಮಂಗಗಳು ಕೂಡ ಪ್ರವಾಹದಲ್ಲಿ ಸಿಲುಕಿ ಪರದಾಡ್ತಾ ಇದೆ. ಒಂದು ವಾರದಿಂದ ಆಹಾರವೇ ಇಲ್ಲದೆ ನರಳಾಡ್ತಿದೆ. ಬಾಲ್ಕಿ ತಾಲೂಕಿನ ನಾರದ ಸಂಗಮ ಗ್ರಾಮದಲ್ಲಿ ಮಂಗಗಳು ಸಿಲುಕಿದೆ. ಮಾಂಜ್ರಾ ಡ್ಯಾಂ ಬಳಿ ಇರುವಂತಹ ಮರದ ಮೇಲೆ ಮಂಗಗಳಿದೆ. ಒಂದು ವಾರದಿಂದ ಅದೇ ರೀತಿಯಾಗಿದೆ. ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಸುತ್ತ ನೀರು, ಮಂಗಗಳು ಸಿಲುಕಿದೆ. ಅವುಗಳ ರಕ್ಷಣೆಯನ್ನ ಮಾಡಬೇಕಾಗಿದೆ. ಒಂದು ವಾರದಿಂದ ಆ ಮರದಲ್ಲೇ ಇರೋದ್ರಿಂದ ಆಹಾರ ಕೂಡ ಇಲ್ಲದೆ ಪರದಾಡ್ತಾ ಇದೆ ಮಂಗಗಳು. ಪ್ರವಾಹದಿಂದ ಜನರು ಒಂದು ರೀತಿ ತತ್ತರಿಸ್ತಾ ಇದ್ರೆ, ಮತ್ತೊಂದು ಕಡೆಗಳಲ್ಲಿ ಈ ಪ್ರಾಣಿಗಳು ಪ್ರವಾಹದಿಂದ ತೊಂದರೆಯನ್ನ ಅನುಭವಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಈಗ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಆಹಾರವಿಲ್ಲದೆ ಇದ್ದಂತ ಮಂಗಗಳಿಗೆ ಆಹಾರವನ್ನ ತಲುಪಿಸ್ತಾ ಇದ್ದಾರೆ. ಮಧುವನ್ನ तुम्ही ಕಳೆದ 3-4 ದಿನಗಳಿಂದ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನಾರದ ಸಂಗಮ ಅಂತ ಊರಿದೆ. ಈ ನಾರದ ಸಂಗಮ ಮೇಕರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ನಿನ್ನೇನಂದ್ರಪ್ಪ, ನಾರದ ಸಂಗಮ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈ ಘಟನೆ ಬಗ್ಗೆ ತಿಳಿಸಿದಾಗ ಸಾಕಷ್ಟು ನೀರು ಬಂದಿದೆ ತೊರಿಗೆ. ಈ ತೊರೆ ಅಂದ್ರೆ ನಾರಂಜ ಹಾಗೂ ಮಾಂಜ್ರಾ ಹಾಗೂ ಕಾರಂಜ, ಈ 3 ನದಿಯು ನೀರು ಬರಂದ್ರೆ ಅತ್ಯಂತ ಬಹಳ ನೀರು ಬಂದಿದೆ. ಬಹಳ ನೀರು ಕಾರಣದಿಂದ ಒಳಗಡೆ ಗಿಡ ಮಲಗಳು ಸುಮಾರು 25 ಮಂಗಗಳು ಸಿಲುಕಿದಾವೆ. ಅದರಲ್ಲಿ ಇವತ್ತು ನೋಡ್ಬೇಕಾದ್ರೆ ಅದರಲ್ಲಿ 8-10 ಕೊಚ್ಚಿ ಹೋಗಿದೆ. ಸೊ ಎಲ್ಲಾ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯತಿದ ಸಹಕಾರದಿಂದ ಕಡೆಗಳಲ್ಲಿ ವಿಪರೀತ ಮಳೆಯಾಗಿರುವುದರಿಂದ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇರೋದು. ಅನೇಕ ಕಡೆಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ. ಈ ಪ್ರವಾಹದ ಪರಿಸ್ಥಿತಿಯಲ್ಲಿ ಅನೇಕರು ಸಿಲುಕಿದ್ರೆ ಇಲ್ಲಿ ಮೂಕರೋಧನೆಯನ್ನ ಪಡ್ತಾ ಇರೋದು ಮಂಗಗಳು ಕೂಡ ಪ್ರವಾಹದಲ್ಲಿ ಸಿಲುಕಿ ಪರದಾಡ್ತಾ ಇದೆ. ಒಂದು ವಾರದಿಂದ ಆಹಾರವೇ ಇಲ್ಲದೆ ನರಳಾಡ್ತಿದೆ. ಬಾಲ್ಕಿ ತಾಲೂಕಿನ ನಾರದ ಸಂಗಮ ಗ್ರಾಮದಲ್ಲಿ ಮಂಗಗಳು ಸಿಲುಕಿದೆ. ಮಾಂಜ್ರಾ ಡ್ಯಾಂ ಬಳಿ ಇರುವಂತಹ ಮರದ ಮೇಲೆ ಮಂಗಗಳಿದೆ. ಒಂದು ವಾರದಿಂದ ಅದೇ ರೀತಿಯಾಗಿದೆ. ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಸುತ್ತ ನೀರು, ಮಂಗಗಳು ಸಿಲುಕಿದೆ. ಅವುಗಳ ರಕ್ಷಣೆಯನ್ನ ಮಾಡಬೇಕಾಗಿದೆ. ಒಂದು ವಾರದಿಂದ ಆ ಮರದಲ್ಲೇ ಇರೋದ್ರಿಂದ ಆಹಾರ ಕೂಡ ಇಲ್ಲದೆ ಪರದಾಡ್ತಾ ಇದೆ ಮಂಗಗಳು. ಪ್ರವಾಹದಿಂದ ಜನರು ಒಂದು ರೀತಿ ತತ್ತರಿಸ್ತಾ ಇದ್ರೆ, ಮತ್ತೊಂದು ಕಡೆಗಳಲ್ಲಿ ಈ ಪ್ರಾಣಿಗಳು ಪ್ರವಾಹದಿಂದ ತೊಂದರೆಯನ್ನ ಅನುಭವಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಈಗ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಆಹಾರವಿಲ್ಲದೆ ಇದ್ದಂತ ಮಂಗಗಳಿಗೆ ಆಹಾರವನ್ನ ತಲುಪಿಸ್ತಾ ಇದ್ದಾರೆ. ಮಧುವನ್ನ तुम्ही ಕಳೆದ 3-4 ದಿನಗಳಿಂದ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನಾರದ ಸಂಗಮ ಅಂತ ಊರಿದೆ. ಈ ನಾರದ ಸಂಗಮ ಮೇಕರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ನಿನ್ನೇನಂದ್ರಪ್ಪ, ನಾರದ ಸಂಗಮ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈ ಘಟನೆ ಬಗ್ಗೆ ತಿಳಿಸಿದಾಗ ಸಾಕಷ್ಟು ನೀರು ಬಂದಿದೆ ತೊರಿಗೆ. ಈ ತೊರೆ ಅಂದ್ರೆ ನಾರಂಜ ಹಾಗೂ ಮಾಂಜ್ರಾ ಹಾಗೂ ಕಾರಂಜ, ಈ 3 ನದಿಯು ನೀರು ಬರಂದ್ರೆ ಅತ್ಯಂತ ಬಹಳ ನೀರು ಬಂದಿದೆ. ಬಹಳ ನೀರು ಕಾರಣದಿಂದ ಒಳಗಡೆ ಗಿಡ ಮಲಗಳು ಸುಮಾರು 25 ಮಂಗಗಳು ಸಿಲುಕಿದಾವೆ. ಅದರಲ್ಲಿ ಇವತ್ತು ನೋಡ್ಬೇಕಾದ್ರೆ ಅದರಲ್ಲಿ 8-10 ಕೊಚ್ಚಿ ಹೋಗಿದೆ. ಸೊ ಎಲ್ಲಾ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯತಿದ ಸಹಕಾರದಿಂದ ಕಡೆಗಳಲ್ಲಿ ವಿಪರೀತ ಮಳೆಯಾಗಿರುವುದರಿಂದ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇರೋದು. ಅನೇಕ ಕಡೆಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ. ಈ ಪ್ರವಾಹದ ಪರಿಸ್ಥಿತಿಯಲ್ಲಿ ಅನೇಕರು ಸಿಲುಕಿದ್ರೆ ಇಲ್ಲಿ ಮೂಕರೋಧನೆಯನ್ನ ಪಡ್ತಾ ಇರೋದು ಮಂಗಗಳು ಕೂಡ ಪ್ರವಾಹದಲ್ಲಿ ಸಿಲುಕಿ ಪರದಾಡ್ತಾ ಇದೆ. ಒಂದು ವಾರದಿಂದ ಆಹಾರವೇ ಇಲ್ಲದೆ ನರಳಾಡ್ತಿದೆ.
ಬಾಲ್ಕಿ ತಾಲೂಕಿನ ನಾರದ ಸಂಗಮ ಗ್ರಾಮದಲ್ಲಿ ಮಂಗಗಳು ಸಿಲುಕಿದೆ. ಮಾಂಜ್ರಾ ಡ್ಯಾಂ ಬಳಿ ಇರುವಂತಹ ಮರದ ಮೇಲೆ ಮಂಗಗಳಿದೆ. ಒಂದು ವಾರದಿಂದ ಅದೇ ರೀತಿಯಾಗಿದೆ. ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಸುತ್ತ ನೀರು, ಮಂಗಗಳು ಸಿಲುಕಿದೆ. ಅವುಗಳ ರಕ್ಷಣೆಯನ್ನ ಮಾಡಬೇಕಾಗಿದೆ. ಒಂದು ವಾರದಿಂದ ಆ ಮರದಲ್ಲೇ ಇರೋದ್ರಿಂದ ಆಹಾರ ಕೂಡ ಇಲ್ಲದೆ ಪರದಾಡ್ತಾ ಇದೆ ಮಂಗಗಳು. ಪ್ರವಾಹದಿಂದ ಜನರು ಒಂದು ರೀತಿ ತತ್ತರಿಸ್ತಾ ಇದ್ರೆ, ಮತ್ತೊಂದು ಕಡೆಗಳಲ್ಲಿ ಈ ಪ್ರಾಣಿಗಳು ಪ್ರವಾಹದಿಂದ ತೊಂದರೆಯನ್ನ ಅನುಭವಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಈಗ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ, ಆಹಾರವಿಲ್ಲದೆ ಇದ್ದಂತ ಮಂಗಗಳಿಗೆ ಆಹಾರವನ್ನ ತಲುಪಿಸ್ತಾ ಇದ್ದಾರೆ. ಮಧುವನ್ನ तुम्ही ಕಳೆದ 3-4 ದಿನಗಳಿಂದ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನಾರದ ಸಂಗಮ ಅಂತ ಊರಿದೆ. ಈ ನಾರದ ಸಂಗಮ ಮೇಕರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ನಿನ್ನೇನಂದ್ರಪ್ಪ, ನಾರದ ಸಂಗಮ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈ ಘಟನೆ ಬಗ್ಗೆ ತಿಳಿಸಿದಾಗ ಸಾಕಷ್ಟು ನೀರು ಬಂದಿದೆ ತೊರಿಗೆ. ಈ ತೊರೆ ಅಂದ್ರೆ ನಾರಂಜ ಹಾಗೂ ಮಾಂಜ್ರಾ ಹಾಗೂ ಕಾರಂಜ, ಈ 3 ನದಿಯು ನೀರು ಬರೋದ್ರ ಅತ್ಯಂತ ಬಹಳ ನೀರು ಬಂದಿದೆ. ಬಹಳ ನೀರು ಕಾರಣದಿಂದ ಒಳಗಡೆ ಗಿಡಮೂಲಿಕೆಗಳು ಸುಮಾರು 25 ಮಂಗಗಳು ಸಿಲುಕಿದಾವೆ. ಅದರಲ್ಲಿ ಇವತ್ತು ನೋಡ್ಬೇಕಾದ್ರೆ ಅದರಲ್ಲಿ 8-10 ಕೊಚ್ಚಿ ಹೋಗಿದೆ. ಸೊ ಎಲ್ಲಾ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯತಿದ ಸಹಕಾರದಿಂದ ಕಡೆಗಳಲ್ಲಿ ವಿಪರೀತ ಮಳೆಯಾಗಿರೋದ್ರಿಂದ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇರೋದು. ಅನೇಕ ಕಡೆಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ. ಈ ಪ್ರವಾಹದ ಪರಿಸ್ಥಿತಿಯಲ್ಲಿ ಅನೇಕರು ಸಿಲುಕಿದ್ರೆ ಇಲ್ಲಿ ಮೂಕರೋಧನೆಯನ್ನ ಪಡ್ತಾ ಇರೋದು ಮಂಗಗಳು ಕೂಡ ಪ್ರವಾಹದಲ್ಲಿ ಸಿಲುಕಿ ಪರದಾಡ್ತಾ ಇದೆ. ಒಂದು ವಾರದಿಂದ ಆಹಾರವೇ ಇಲ್ಲದೆ ನರಳಾಡ್ತಿದೆ. ಬಾಲ್ಕಿ ತಾಲೂಕಿನ ನಾರದ ಸಂಗಮ ಗ್ರಾಮದಲ್ಲಿ ಮಂಗಗಳು ಸಿಲುಕಿದೆ. ಮಾಂಜ್ರಾ ಡ್ಯಾಂ ಬಳಿ ಇರುವಂತಹ ಮರದ ಮೇಲೆ ಮಂಗಗಳಿದೆ. ಒಂದು ವಾರದಿಂದ ಅದೇ ರೀತಿಯಾಗಿದೆ. ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಸುತ್ತ ನೀರು, ಮಂಗಗಳು ಸಿಲುಕಿದೆ. ಅವುಗಳ ರಕ್ಷಣೆಯನ್ನ ಮಾಡಬೇಕಾಗಿದೆ. ಒಂದು ವಾರದಿಂದ ಆ ಮರದಲ್ಲೇ ಇರೋದ್ರಿಂದ ಆಹಾರ ಕೂಡ ಇಲ್ಲದೆ ಪರದಾಡ್ತಾ ಇದೆ ಮಂಗಗಳು. ಪ್ರವಾಹದಿಂದ ಜನರು ಒಂದು ರೀತಿ ತತ್ತರಿಸ್ತಾ ಇದ್ರೆ, ಮತ್ತೊಂದು ಕಡೆಗಳಲ್ಲಿ ಈ ಪ್ರಾಣಿಗಳು ಪ್ರವಾಹದಿಂದ ತೊಂದರೆಯನ್ನ ಅನುಭವಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಈಗ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ, ಆಹಾರವಿಲ್ಲದೆ ಇದ್ದಂತ ಮಂಗಗಳಿಗೆ ಆಹಾರವನ್ನ ತಲುಪಿಸ್ತಾ ಇದ್ದಾರೆ. ಮಧುವನ್ನ तुम्ही ಕಳೆದ 3-4 ದಿನಗಳಿಂದ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನಾರದ ಸಂಗಮ ಅಂತ ಊರಿದೆ. ಈ ನಾರದ ಸಂಗಮ ಮೇಕರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ನಿನ್ನೇನಂದ್ರಪ್ಪ, ನಾರದ ಸಂಗಮ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈ ಘಟನೆ ಬಗ್ಗೆ ತಿಳಿಸಿದಾಗ ಸಾಕಷ್ಟು ನೀರು ಬಂದಿದೆ ತೊರಿಗೆ. ಈ ತೊರೆ ಅಂದ್ರೆ ನಾರಂಜ ಹಾಗೂ ಮಾಂಜ್ರಾ ಹಾಗೂ ಕಾರಂಜ, ಈ 3 ನದಿಯು ನೀರು ಬರೋದ್ರ ಅತ್ಯಂತ ಬಹಳ ನೀರು ಬಂದಿದೆ. ಬಹಳ ನೀರು ಕಾರಣದಿಂದ ಒಳಗಡೆ ಗಿಡಮೂಲಿಕೆಗಳು ಸುಮಾರು 25 ಮಂಗಗಳು ಸಿಲುಕಿದಾವೆ. ಅದರಲ್ಲಿ ಇವತ್ತು ನೋಡ್ಬೇಕಾದ್ರೆ ಅದರಲ್ಲಿ 8-10 ಕೊಚ್ಚಿ ಹೋಗಿದೆ. ಸೊ ಎಲ್ಲಾ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯತಿದ ಸಹಕಾರದಿಂದ